ಫ್ಯಾಂಟಾಸ್ಟಿಕ್ ಮೂವಿ ಅಂತಾನೆ ಹೇಳ್ಬೋದು. ಅಂಡ್ ದೀಪಿಕಾ ಲುಕ್ಸ್ ಫ್ಯಾಂಟಾಸ್ಟಿಕ್, ಫಿಟ್ ಅಂಡ್ ಫ್ಯಾಬ್ ಇನ್ ಎವ್ರಿ ಫ್ರೇಮ್ ಅಂತ ಹೇಳ್ಬೋದು. ಫ್ರೇಮ್ ಟು ಫ್ರೇಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಒಂದು ಬ್ಯೂಟಿಫುಲ್ ಜರ್ನಿ ಕಾನ್ಸೆಪ್ಟ್ ಇದು. ಯೂಶಲಿ ಟ್ರಾವೆಲ್ ಮಾಡೋರಿಗೆ ಬಹಳ ಇಷ್ಟ ಆಗುವಂತ ಸಿನಿಮಾ. ನಾನು ಕೂಡ ಟ್ರಾವೆಲ್ ಜಾಸ್ತಿ ಮಾಡ್ತೇನೆ, ಸೊ ನನಗೆ ತುಂಬಾ ಕನೆಕ್ಟ್ ಆಯ್ತು ಅಂದ್ರೆ ಹೇಗಿರುತ್ತೆ ಅನ್ನೋದು. ಒಂದು ಬ್ಯೂಟಿಫುಲ್ ಜರ್ನಿನಲ್ಲಿ ಬರೀ ಜರ್ನಿ ಅಷ್ಟೇ ಅಲ್ಲ, ಸಿನಿಮಾದಲ್ಲಿ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಅಂಡ್ ವಿಜುವಲೈಸೇಷನ್ ಅಂತೂ ಎಕ್ಸ್ಟ್ರಾರ್ಡಿನರಿ. ಕ್ಯಾಮ್ರಾ ವರ್ಕ್ ತುಂಬಾ ಚೆನ್ನಾಗಿದೆ, ಫ್ರೇಮ್ ಟು ಫ್ರೇಮ್ ಸಿನಿಮಾಟೋಗ್ರಫಿ ಅದ್ಭುತವಾಗಿದೆ ಅಂಡ್ ಪ್ರತಿಯೊಂದು ಲೊಕೇಶನ್ಸ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಅಂಡ್ ಒಂದು ಯಂಗ್ ಲೇಡಿ, ಒಂದು 50+ ಇಯರ್ಸ್ ಲೇಡಿ ಜೊತೆ ಟ್ರಾವೆಲ್ ಮಾಡಿದಾಗ ಹೇಗಿರುತ್ತೆ, ಆ ಟ್ರಾವೆಲ್ ಅಷ್ಟೇ ಅಲ್ಲ, ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ ಕೂಡ ತುಂಬಾ ಚೆನ್ನಾಗಿ ತೋರಿಸ್ತಾರೆ. ಒಂದು 50+ ಇಯರ್ಸ್ ಆದಾಗ ಒಂದು ಅವ್ರ ಆನಿವರ್ಸರಿ ಅನ್ನೋದಕ್ಕೋಸ್ಕರ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದು ತುಂಬಾ ಚೆನ್ನಾಗಿದೆ. ಅಂಡ್ ಒಟ್ಟಾರೆ ದೀಪಿಕಾ ಅವ್ರ ಮೂವಿಗೆ ಆಲ್ ದಿ ವೆರಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಜಾನ್ 31 ಸಿನಿಮಾ ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಿದೆ, ಪ್ಲೀಸ್ ಡೂ ವಾಚ್. ಯಾಕೆಂದ್ರೆ ಅವರು ಆಕ್ಟಿಂಗ್ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಂದ್ರೆ ಒಂದೊಂದು ಎಕ್ಸ್ಪ್ರೆಷನ್ಸ್ ಕೂಡ ವಾವ್ ಅನ್ನೋ ತರ ಇತ್ತು. ನಂಗೆ ತುಂಬಾ ಇಷ್ಟ ಆಯ್ತು ಅವ್ರ ಪರ್ಫಾರ್ಮೆನ್ಸ್, ಅವ್ರ ಸ್ಕ್ರೀನ್ ಅಪಿಯರೆನ್ಸ್ ಅಂಡ್ ಸ್ಟೋರಿ ಕೂಡ ತುಂಬಾ ಚೆನ್ನಾಗಿದೆ. ಒಂದು ಕಂಟೆಂಟ್ ಓರಿಯೆಂಟೆಡ್ ಮೂವಿ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಕೂಡ. ಸೊ ಪ್ಲೀಸ್ ಡೂ ವಾಚ್ ಜಾನ್ 31 ಇನ್ ಯೋರ್ ನಿಯರೆಸ್ಟ್ ಥಿಯೇಟರ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್.